ಬೆಂಗಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಒಂದು ಟ್ರೈನ್ ಟ್ರಿಪ್ ಹೋಗೋಣ. ಬೆಳಿಗ್ಗೆ 7 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಮೂವ್ ಆಗುತ್ತೆ. ಬಟ್ ಎಲ್ಲರೂ ಅನ್ಕೋತಾರೆ ಟ್ರೈನು ಸ್ವಲ್ಪ ಲೇಟಾಗಿ ಹೋಗುತ್ತೆ ಅಂತ. ಬಟ್ ಪರ್ಫೆಕ್ಟಾಗಿ 7 o'clock ಅಂದರೆ 7 o'clock AM ಈ ಟ್ರೈನು ಯಶವಂತಪುರ ಬಿಡುತ್ತೆ. ನಾವು ಈ ಬೋಗಿಲಿ ಹೋಗ್ತಿಲ್ಲ, ಯಾಕೆಂದರೆ ಈ ಬೋಗಿಲಿ ಹೋಗಬೇಕು ಅಂದರೆ ಕಡಿಮೆ ಅಂದರೆ ಒಂದು 3-4 months ಮೊದಲೇ ಬುಕ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸೀಟ್ ಸಿಗಲ್ಲ. ಈಗ ಸಕಲೇಶಪುರ ಬಂದು, ಬಟ್ ಇಲ್ಲಿವರೆಗೂ ಆರಾಮಾಗಿರ್ಬೋದು, ಯಾಕೆಂದರೆ ತುಂಬ ಸ್ಪೀಡಾಗಿ ಮೂವ್ ಆಗ್ತಾ ಇರುತ್ತೆ ಟ್ರೈನು. ಬಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆರಾಮಾಗಿ ನಡ್ಕೊಂಡು ಟ್ರೈನ್ನೇ ಕ್ಯಾಚ್ ಮಾಡಿಬಿಡ್ಬೋದು ನಾವು. ಅಷ್ಟು ಸ್ಪೀಡಾಗಿ ಅಂದರೆ ಅಷ್ಟು ಸ್ಲೋಗೂ ಹೋಗುತ್ತೆ. ಬಟ್ ಎಲ್ಲ ತಾವು ಸ್ಲೋ ಅಲ್ಲ, ಕೆಲವೊಂದಂತಾವು ಸ್ಲೋ ಹೋಗುತ್ತೆ ಆ್ಯಂಡ್ ಹಂಗೆ ಪಿಕಪ್ ಆಗುತ್ತೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟನಲ್ಗಳು. ನಾನು 1, 2, 3, 4 ಅಂತ ಎಣಿಸ್ತಾನೆ ಇದ್ದೆ, ಬಟ್ ಅದು ನೋಡಿದ್ರೆ 50 ಮೇಲೆ ಹೊರಟೋಯ್ತು. ಅಷ್ಟು ಟನಲ್ಗಳಿದೆ. ಅಷ್ಟು ಟನಲ್ಗಳನ್ನೂ ತೋರಿಸಿಲ್ಲ, ಬಟ್ ಕೆಲವೊಂದಷ್ಟನ್ನ ತೋರಿಸಿದ್ದೀನಿ. ನೋಡೋಣ ಬನ್ನಿ. ಪಾತಾಳ ಇದ್ದಂಗಿದೆ ಇದು. ಇಲ್ಲಿ ನಿಂತ್ಕೊಂಡು ಚೆನ್ನಾಗಿ
ಟನಲ್ ಒಳಗಡೆ ಟ್ರೈನ್ ಹೋಗ್ತಿದ್ದಂಗೆ ಮಕ್ಕಳು ಕಿಚ್ಕೋತಾರೆ, ಸಿಳ್ಳೆ ಹೊಡಿತಾರೆ, ನೋಡಬೇಕು ಕೀ ಗುಯ್ ಅನ್ನತ್ತೆ ಒಂದು ಸರ್ತಿ. ಬಟ್ ಸಖತ್ ಎಂಜಾಯ್ ಮಾಡ್ತಾರೆ, ಸಖತ್ ಮಜಾ ಮಾಡ್ತಾರೆ. ಒಂದು ಟನಲ್ ಮುಗೀತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಟನಲ್ ಬರುತ್ತೆ. ಬೆಳಕು ಕತ್ಲು, ಕತ್ಲು ಬೆಳಕು, ಇದೇ ಸೂಪರ್ ಮಜಾ ಕೊಡುತ್ತೆ. ಅದ್ರ ಜೊತೆಗೆ ಸುತ್ತ ಇರೋವಂಥ ಬೆಟ್ಟ ಗುಡ್ಡ, ಈ ಪರಿಸರ, ಈ ಗಾಳಿ ಎಕ್ಸಲೆಂಟ್, ಸೂಪರ್ ಆಗಿರುತ್ತೆ. ಫೈನಲಿ ಕುಕ್ಕೆ ರೋಡ್ ಬಂದು, ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ರೋಡು. ಈ ಸ್ಟೇಷನಿಂದ ಲೆಫ್ಟ್ಗೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ. ಇಲ್ಲ ಫಸ್ಟು ಧರ್ಮಸ್ಥಳ ಹೋಗ್ಬೇಕು ಅಂದರೆ ರೈಟ್ ತೊಗೋಬೇಕು. ಇಲ್ಲಿಂದ ರೈಟ್ ತೊಗೊಂಡ್ರೆ ಧರ್ಮಸ್ಥಳ ರೀಚ್ ಆಗ್ತೀವಿ. ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಕ್ಕೂ ಬಸ್ಗಳಿದೆ, ಧರ್ಮಸ್ಥಳಕ್ಕೆ ಹೋಗೋಕ್ಕೂ ಬಸ್ಗಳಿದೆ. ಬಸ್ಗಳು ಬೇಡ ಅಂದರೆ ಜೀಪ್ಗಳಿರುತ್ತೆ, ಆಟೋಗಳಿರುತ್ತೆ. ಆಟೋಗಳು ತುಂಬ ಲಾಂಗ್ ಬರಲ್ಲ ಅನಿಸುತ್ತೆ. ಕುಕ್ಕೆ ಸುಬ್ರಹ್ಮಣ್ಯಗಾದರೆ ಆರಾಮಾಗಿ ಆಟೋದಲ್ಲೇ ಹೋಗ್ಬೋದು.